ಚುನಾವಣೆ ಬಹುಶಃ ಸರ್ಕಾರ ನಡೆಸಲೇಬೇಕಾಗ್ತದೆ, ಅದು ಸರ್ಕಾರದ ಕೈನಲ್ಲಿ ಇಲ್ಲ. ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳು ರಾಜ್ಯ ಸರ್ಕಾರಕ್ಕೆ ಮನಸ್ಸಿಲ್ಲದೆ ಹೋದ್ರೂ ಕೂಡ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದು ಕೂಡ ನಾವು ಎದುರು ನೋಡ್ತೇವೆ. ಹಾಗಾಗಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಯಾವುದೇ ಚುನಾವಣೆಗಳು ಬರಲಿ, ಇದು ಕಾರ್ಯಕರ್ತರಿಗೆ ಮೀಸಲಿಟ್ಟಿರ್ತಕ್ಕಂಥ ಚುನಾವಣೆ. ಇಂಥ ಚುನಾವಣೆಗಳಲ್ಲಿ ಕಾರ್ಯಕರ್ತರಿಗೆ ಶಕ್ತಿಯನ್ನ ತುಂಬಬೇಕು. ಅವರ ಜೊತೆಯಲ್ಲಿ ನಮ್ಮ ಪಕ್ಷದ ನಾಯಕರುಗಳು ಸ್ಥಳೀಯವಾಗಿ ನಮಗೆ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನ ಗುರುತಿಸಿ ನಿಮ್ಮೆಲ್ಲರಿಗೂ ಕೂಡ ಉತ್ತಮವಾದಂತ ಒಂದು ಸ್ಥಾನಕ್ಕೆ ಹೋಗಿ ತಲುಪಿಸಿ ನಿಮ್ಮ ಮೂಲಕ ರಾಜ್ಯವನ್ನ ಸುಭದ್ರವಾಗಿ ಕಟ್ಟಿಸ್ತಕ್ಕಂಥ ಪ್ರಯತ್ನವನ್ನ ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ನಿಮ್ಮ ಚುನಾವಣೆಗಳಲ್ಲಿ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಗಟ್ಟಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಇವತ್ತು ನಿಮ್ಮ ಮುಂದೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈಗಾಗಲೇ ಜಿಲ್ಲೆಯ ಅನೇಕ ಜನ ನಾಯಕರು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದೆ, ಜಿಲ್ಲೆಯ ಅಧ್ಯಕ್ಷರಾಗಿ ನೂತನವಾಗಿ ನೇಮಕಾತಿಗೊಂಡಿರ್ತಕ್ಕಂಥ ಮಾನ್ಯ ನಿಂಗಪ್ಪಣ್ಣ ಅವರು ಕೂಡ ಇಲ್ಲೇ ಇದ್ದಾರೆ. ಮತ್ತು ಮಾಜಿ ಜಿಲ್ಲಾಧ್ಯಕ್ಷರು, ಅವ್ರ ಮಾಜಿ ಅಂದ್ರು ನಮ್ಮ ಹೃದಯದಲ್ಲಿ ಯಾವಾಗ್ಲೂ ಹಾಲಿಯಾಗಿ ಉಳ್ಕೊಳ್ತಾರೆ. ಅಂಜನಪ್ಪನವರ ಸೇವೆ ಕ್ಷೇತ್ರದ ಹಾಗೂ ಜಿಲ್ಲೆಯ ಕಾರ್ಯಕರ್ತರು ಮರೆಯುವಂತದ್ದಿಲ್ಲ. ಅವರು ಹೃದಯ ವೈಶಾಲ್ಯತೆಯನ್ನ ತೋರಿಸಿ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದಾದ್ರೆ ನನ್ನ ಸಂಪೂರ್ಣ ಸಹಮತ ಇದೆ ಅಂತ ಹೇಳಿದ್ರು. ತದನಂತರ ಪಕ್ಷದ ವರಿಷ್ಠರು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಜೊತೆಯಲ್ಲಿ ಕುಣಿಗಲ್ನ ಡಾಕ್ಟರ್ ರವಿಯಣ್ಣ ಅವರು ಕೂಡ ಡಿ ನಾಗರಾಜಯ್ಯನವರ ಸುಪುತ್ರರು, ಅವರು ಕೂಡ ಸಾಕಷ್ಟು ಅವರ ಕ್ಷೇತ್ರದ ಭಾಗದಲ್ಲಿ ಹೋರಾಟವನ್ನ ನಿರಂತರವಾಗಿ ಕ್ಷೇತ್ರದ ಜನತೆಯ ಒಂದು ಒಡನಾಟವನ್ನ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಗುಬ್ಬಿಯ ಕ್ಯಾಂಡಿಡೇಟ್ ಆದಂತ ಇಂದಿನ ಸಾರ್ವತ್ರಿಕ ಚುನಾವಣೆಯ ಮಾನ್ಯ ನಾಗರಾಜಣ್ಣ ಅವರು ಕೂಡ ಇದ್ದಾರೆ. ಮತ್ತೆ ಕೊರಟಗೆರೆಯ ಲಾಲ್ ಸಾಹೇಬ್ರು ಬಂದಿದ್ರು, ಅವರು ಬಾಬಣ್ಣನ ಜೊತೆ ಯಾವ್ದೋ ಕೆಲಸದ ಮೇಲೆ ಜೊತೆಲಿ ಹೊರಟಿದ್ದಾರೆ. ಯಾರಿದಾರಣ್ಣ ಮತ್ತೆ ಇನ್ಯಾರದ ಹೆಸರು ಬಿಟ್ಟೆ ಅಂತ. ತಿಪ್ಟೂರಿನ ಒಂದ್ 2-3 ಸಮಸ್ಯೆಗಳ ಬಗ್ಗೆ ಇವತ್ತು ನಿಮ್ ಮುಂದೆ ಪ್ರಸ್ತಾವನೆಯನ್ನ ಇಡ್ಲಿಕ್ಕೆ ಬಯಸ್ತೇನೆ. ಈಗ ತಾನೇ ವೇದಿಕೆಯಲ್ಲಿ ಕೂತಿದ್ದಾಗ ಬಹುಶಃ ಇಲ್ಲಿ ಕೌನ್ಸಿಲರ್ ಆಗಿದ್ರು ರೇಖಮ್ನವರು ತಿಪ್ಟೂರಿನ ಸ್ಥಳೀಯವಾಗಿರ್ತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ಒಂದು ಪತ್ರವನ್ನ ಕೊಟ್ರು ಕೈಗೆ. ಅಲ್ಲಿ ಓದ್ತಾ ಇದ್ದೆ, ಹೇಮಾವತಿ ಮೂಲಕ ಇವತ್ತು ತಿಪ್ಟೂರು ಕೆರೆಯನ್ನ ಬಹಳ ವರ್ಷಗಳಿಂದ ಅಂದ್ರೆ 2-3 ವರ್ಷಗಳಿಂದ ರಾಜ್ಯ ಸರ್ಕಾರ ಏನು ತಿಪ್ಟೂರು ಕೆರೆಗೆ ನೀರನ್ನ ಬಿಡಬೇಕಾಗಿತ್ತು, ನೀರನ್ನ ಭರ್ತಿ ಮಾಡಬೇಕಾಗಿತ್ತು. ಆದ್ರೆ ಈ ರಾಜ್ಯ ಸರ್ಕಾರ ಇಲ್ಲಿಯವರೆಗೂ ಕೂಡ ತಿಪ್ಟೂರು ಕೆರೆಗೆ ನೀರನ್ನ ಕೊಡದೇ ಇರತಕ್ಕಂಥ ನಿಟ್ಟಿನಲ್ಲಿ ತಿಪ್ಟೂರು ನಗರದಲ್ಲಿ ಇವತ್ತು ವಾಸವಾಗಿರ್ತಕ್ಕಂಥ ನಾಗರಿಕರಿಗೆ ಕುಡಿತಕ್ಕಂಥ ನೀರಿನ ವ್ಯವಸ್ಥೆಗೂ ಕೂಡ ಸಮಸ್ಯೆ ಉದ್ಭವ ಆಗಿದೆ ಅಂತಕ್ಕಂಥದ್ದು ಬಹುಶಃ ನಮಗೂ ನಿಮಗೂ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಜೊತೆಯಲ್ಲಿ ರಾಗಿ ಖರೀದಿ ಕೇಂದ್ರಗಳಲ್ಲಿ ತೂಕ ಸರಿಯಾಗಿ ಮಾಡದಿರ ಅಲ್ಲಿ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳೇನಿದೆ, ಬಹುಶಃ ಲಕ್ಷಾಂತರ ಕ್ವಿಂಟಾಲು ಇವತ್ತು ರೈತರು ರಾಗಿಯನ್ನ ಇವತ್ತು ಈ ಭಾಗದಲ್ಲಿ ತಾವೇನ್ ಬೆಳಿತೀರಿ, ತಾವೆಲ್ಲರೂ ಕೂಡ ಸ್ವಾಭಿಮಾನಿಗಳಾಗಿ ಕಷ್ಟನೋ ಸುಖನೋ ಅತಿವೃಷ್ಟಿನೋ ಅನಾವೃಷ್ಟಿನೋ ಏನೇ ಆದ್ರೂ ಕೂಡ ನೀವೆಲ್ಲರೂ ಕೂಡ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರ್ತಕ್ಕಂಥ ನಮ್ಮ ರೈತಾಪಿ ವರ್ಗಕ್ಕೆ ಸಿಕ್ಬೇಕಾಗಿರ್ತಕ್ಕಂಥ ಒಂದು ಗೌರವ ಧನ ಇವತ್ತು ಸೂಕ್ತ ಸಂದರ್ಭದಲ್ಲಿ ಸಿಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಇದರಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ಇವತ್ತು ವಿಶೇಷವಾಗಿ ತಿಪ್ಟೂರು ಕ್ಷೇತ್ರದಲ್ಲಿ ಆಗ್ತಾ ಇರ್ತಕ್ಕಂಥ ರಾಗಿ ಖರೀದಿ ಕೇಂದ್ರದಲ್ಲಿ ಅವ್ಯವಸ್ಥೆಯ ಬಗ್ಗೆಯೂ ಕೂಡ ಒಂದು ಪ್ರಸ್ತಾವನೆಯನ್ನ ನೋಡಿದ್ದೇನೆ. ನಿನ್ನೆಯಿಂದ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗ್ತಾ ಇದೆ ಅಂದ್ರು. ತುರುವೇಕೆರೆಯಲ್ಲಿ ಕೃಷ್ಣಪ್ಪಣ್ಣ ಕೇಳಿದೆ, ಇಲ್ಲ ನಮ್ಮಲ್ಲಿ ಅಂತದ್ದೇನು ಸಮಸ್ಯೆ ಇಲ್ಲ, ತಿಪ್ಟೂರಿನಲ್ಲಿ ಆ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ಅವರು ಕೂಡ ಹೇಳ್ತಾ ಇದ್ರು, ಇಲ್ಲಿ ಶಾಂತಣ್ಣ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಇಂಥ ವಿಚಾರಗಳು ನೀವು ಏನೇ ಲಕ್ಷಾಂತರ ವಿಚಾರಗಳಿದೆ ಕಳೆದ 3 ವರ್ಷದಿಂದ ನಾವು ಮಾತನಾಡ್ತಕ್ಕಂಥದ್ದಾದ್ರೆ ನಿಮಗೆ ಗೊತ್ತಿದೆ, ರಾಜ್ಯ ಸರ್ಕಾರ 136, 138, 140 ಅದೆಷ್ಟೋ ಸೀಟ್ಗಳನ್ನ ಪಡ್ಕೊಂಡು ಇವತ್ತು ರಾಜ್ಯದಲ್ಲಿ ಆಡಳಿತವನ್ನ ಮಾಡ್ತಾ ಇದ್ದಾರೆ.
ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.